ಯಾಕೆ ಮಾಡಬಾರ್ದು? ನನ್ನ ಮಗಳು ಅಳಿಯನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನೋಡು, ಅಕ್ಕ ಆಗಿ ನಾನಿದನ್ನೆಲ್ಲ ಮಾಡ್ಬೇಕು. ಅದಕ್ಕೆ ನೀನ್ ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ ಅಂತ ಕೇಳ್ತಿದ್ದೀನಿ ಅಷ್ಟೇ. ಯಾಕೆ ಮಾಡಬಾರ್ದು? ಇದನ್ನೆಲ್ಲ ನೀನ್ ಯಾಕೆ ಕೇಳ್ತಾ ಇದ್ಯಾ? ಈ ಅಧಿಕ ಪ್ರಸಂಗಿತನ ಎಲ್ಲ ನಿನಗ್ಯಾಕೆ? ನಿನ್ ಮುಖ ನೋಡಿದ್ರೆ ನನ್ನ ಅಳಿಯನ್ಗೆ ಕೋಪ ಬರುತ್ತೆ. ಅಷ್ಟು ಅರ್ಥ ಆಗಲ್ವಾ ನಿನ್ಗೆ? ಥು. ಕೋದಂಡ ನನ್ ತಮ್ಮ. ಅವನ್ಗೀಗ ನನ್ ಮೇಲ್ ಕೋಪ ಬಂದಿದೆ ಅಂದ ಮಾತ್ರಕ್ಕೆ ನಾನು ಅವನ ಅಕ್ಕ ಅನ್ನೋದು ಸುಳ್ಳಲ್ಲ. ಏಯ್, ಇದು ಮದುವೆಗೆ ಮುಂಚಿನ ಕಥೆ. ಈಗ ಕೋದಂಡ ನನ್ನ ಅಳಿಯ. ಅವ್ರ ಇಷ್ಟ ಕಷ್ಟ ಎಲ್ಲ ನೋಡ್ಕೊಳಕ್ಕೆ ನನಗ್ ಚೆನ್ನಾಗ್ ಬರುತ್ತೆ. ನೀನ್ ಸುಮ್ನೆ ಇರು. ನಾನು ಅವನ ಅಕ್ಕ, ನೀನು ಅದನ್ ಮರಿಬೇಡ. ಅಯ್ಯೋ ದಡ್ಡಿ, ನಾನ್ ಮರೆಯೋದಲ್ಲ, ನನ್ನ ಅಳಿಯನೇ ಅದನ್ ಮರ್ತಾಗಿದೆ. ನಿನ್ ಮುಖ ನೋಡೋಕೆ ಅವ್ರಿಗಿಷ್ಟ ಆಗಲ್ವೇ? ಅಯ್ಯ, ಕೋದಂಡ ಏನು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಅವನ್ ಕೋಪ ಹೇಗ್ ತಣ್ಣಗ್ ಮಾಡ್ಬೇಕು ಅನ್ನೋದು ನನಗ್ ಗೊತ್ತಿದೆ. ವಸುಮತಿ, ಕಂಡಲ್ ನೀರ್ ಬರುತ್ತೆ ಅಂತ ಜ್ವಾಲಾಮುಖಿನೇ ಆರಿಸ್ತೀನಿ ಅಂತ ಹೋಗ್ಬಾರ್ದು. ನನ್ ಕಣ್ಣೀರ್ಗೆ ನನ್ ತಮ್ಮ ಕರ್ಗೆ ಕರಗ್ತಾನೆ ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ಈ ಮೊಸಳೆ ಕಣ್ಣೀರಿಗೆ ಕರಗೋದಿಕ್ಕೆ ಅಲ್ಲಿರೋದು ನಿನ್ನ ತಮ್ಮ ಕೋದಂಡ ಅಲ್ಲ, ನನ್ನ ಅಳಿಯ ಮಾಯನ ಗಂಡ ಕೋದಂಡ. ಅವನ್ ಯಾವತ್ತಿದ್ರು ನನ್ ತಮ್ಮನೇ. ಆದ್ರೆ ನೀನು ಅಕ್ಕ ಅನ್ನೋ ವಿಷಯ ನನ್ನ ಅಳಿಯ ಮರ್ತೇ ಹೋಗಿದ್ದಾನೆ. ನಿನ್ನ ಹತ್ರ ವಾದ ಮಾಡ್ಕೊಂಡಿದ್ರೆ ನನ್ನ ಕೆಲ್ಸ ಆಗಲ್ಲ. ನೀನು ಅದೇನೇ ಪ್ರೀತಿ ತೋರ್ಸೋದಿದ್ರು ನಿನ್ನ ಮುದ್ದಿನ ತಮ್ಮ ಕೃಷ್ಣ ಇದಾನಲ್ಲ, ಅವನಿಗೂ ಅವನ ಹೆಂಡತಿಗೂ ತೋರ್ಸು. ನನ್ನ ಮಗಳು ಅಳಿಯನ್ಗೆ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಅರ್ಥ ಆಯ್ತಾ? ಯಾಕ್ ನಳಿನಿ ಹೀಗೆಲ್ಲ ಮಾತಾಡ್ತಿದ್ಯಾ? ವಂಶಿ ತರನೇ ಮಾಯನು ಈ ಮನೆ ಸೊಸೆನೆ. ಓ ಬಾಬಾ, ಇಷ್ಟು ದಿನ ಮರ್ತೋಗಿದ್ ವಿಷಯ ಈಗ ಸಡನ್ ಆಗಿ ನೆನ್ಪಿಗೆ ಬಂದ್ಬಿಟ್ಟಿದೆ. ನೋಡು, ಇದು ಅಕ್ಕ ತಮ್ಮನಿಗ್ ಮಾಡ್ಬೇಕಾಗಿರೋಂಥ ಶಾಸ್ತ್ರ. ಕೋದಂಡ ಯಾವಾಗ ಮಾಯಾ ಕುತ್ತಿಗೆ ತಾಳಿ ಕಟ್ಟದ್ನೋ ಆಗಿಂದ ಮಾಯಾ ಈ ಮನೆ ಸೊಸೆ. ನಮಗಿಷ್ಟನೋ ಕಷ್ಟನೋ ನಾವೀಗ ಅದನ್ನ ಒಪ್ಕೊಂಡಾಗಿದೆ. ನೋಡು, ದಯವಿಟ್ಟು ಈಗಾಗಿರೋ ಗಾಯನ ದೊಡ್ಡದ್ ಮಾಡ್ಬೇಡ. ಅಕಸ್ಮಾತ್ ನಮ್ಮಿಂದ ನಿನ್ಗೇನಾದ್ರೂ ಬೇಜಾರಾಗಿದ್ರೆ ಅದನ್ನ ಇಲ್ಲಿಗೆ ಬಿಟ್ಬಿಡು. ಹಾಗೇನಾದ್ರೂ ಇದ್ರೆ ನಾನ್ ನಿನ್ ಹತ್ರ ಕ್ಷಮೆ ಕೇಳ್ತೀನಿ. ನೀನು ಬಾಯಲ್ಲಿ ಮಾತ್ರ ಹೀಗೆ ಹೇಳ್ತೀಯ, ಆದ್ರೆ ನನ್ನ ಮಗಳು ಈ ಮನೇಲಿ ಕೆಲಸದೊಳ ಥರನೇ ಬದುಕ್ತಿದ್ದಾಳೆ. ಅದನ್ನ ನೋಡಿದ್ರೆ ನನ್ನ ಹೊಟ್ಟೆ ಎಷ್ಟು ಉರಿಯುತ್ತೆ ಗೊತ್ತಾ? ಈ ವಿಷಯದ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ. ಇಲ್ಲಿವರೆಗೂ ಆಗಿದ್ದಾಗೋಯ್ತು. ಇನ್ಮೇಲೆ ನೀವಿಬ್ರು ಈ ಮನೆ ಕೆಲಸ ಮಾಡೋದೇನು ಬೇಕಾಗಿಲ್ಲ. ಮಾಯಾ ಈ ಮನೆ ಸೊಸೆ ಆಗಿ ಅವಳಿಗೇನೆಲ್ಲ ಗೌರವ ಸಿಕ್ಬೇಕೋ ಅದೆಲ್ಲ ಸಿಕ್ಕೇ ಸಿಗುತ್ತೆ. ದಯವಿಟ್ಟು ಈ ಮನೆನ ಎರಡು ಮಾಡೋ ಯೋಚನೆ ಮಾಡ್ಬೇಡ. ಅಯ್ಯೋ 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 ವಸು, ಏನಮ್ಮ ನೀನ್ ಮಾತಾಡ್ತಿರೋದು? ನಾನು ಮನೆ ಹಳಿನ? ಅಯ್ಯೋ, ನನ್ ಕಷ್ಟ ಕೇಳೋರು ಯಾರು ಇಲ್ವೇ? ನನಗ್ ನ್ಯಾಯ ಕೊಡ್ಸೋರು ಯಾರು ಇಲ್ವೇ? ಯಾಕೆ ವಸು ಈ ತರ ಮಾತಾಡ್ತಿದ್ಯಾ ನೀನು? ನೋಡು, ದಯವಿಟ್ಟು ಗಲಾಟೆ ಮಾಡ್ಬೇಡ. ನಾನು ಆ ಅರ್ಥದಲ್ಲಿ ಹೇಳಿದ್ದಲ್ಲ. ಈ ಮನೆಗೆ ನನ್ನ ಮಗಳು ಸೊಸೆಯಾಗಿ ಬಂದ್ಮೇಲೂ ನಮ್ಮ ಮೇಲೆ ಅಪವಾದ ಮಾಡೋದು ಮಾತ್ರ ನಿಲ್ಲಿಲ್ಲ. ನಿಮ್ಗೆಲ್ಲ ನನ್ ಮೇಲೆ ಯಾಕೆ ವಸು ಇಷ್ಟು ದ್ವೇಷ? ನಾವೇನ್ ತಪ್ಪು ಮಾಡಿದೀವಿ ಅಂತ? ಅಲ್ಲ, ನನಗೇನ್ ಹೇಳ್ಬಾರ್ದು ಹೇಳ್ದೆ ಅಂತ ಹೀಗೆಲ್ಲ ಮಾತಾಡ್ತಿದ್ಯಾ? ಇನ್ನು ಏನೇನ್ ಹೇಳ್ಬೇಕು ಅಂತಿದ್ದೆ? ನಿನ್ ಮನ್ಸಲ್ಲಿ ಇರೋದೇ ತಾನೇ ನಿನ್ ಬಾಯಲ್ಲಿ ಬಂದಿದ್ದು. ನನ್ನ ಅಳಿಯ ಕೋದಂಡ ಅತ್ತೆ ಬನ್ನಿ ಈ ಮನೆ ಬಿಟ್ಟು ಹೋಗೋಣ ಅಂತ ಹೇಳಿದಾಗ ನಾನು ನನ್ನ ಮಗಳು ಅವ್ರ ಕಾಲ್ ಹಿಡಿದು ಬೇಡ್ಕೊಂಡ್ವಿ. ಬೇಡಾಳಿ ಅಂದ್ರೆ ಇದು ನಮ್ಮ ಕುಟುಂಬ ಅಂತ ಬೇಡ್ಕೊಂಡ್ವಿ, ಗೊತ್ತಾ? ಏನು, ಕೋದಂಡ ಮನೆ ಬಿಟ್ಟು ಹೋಗ್ತಾನಂತ? ಮತ್ತೆ ಕಟ್ಕೊಂಡ್ ಹೆಂಡತಿಗೆ ಇಲ್ಲಿರೋರೆಲ್ಲ ಬಾಯಿಗೆ ಬಂದಾಗ ಮಾತಾಡ್ತಿದ್ರೆ ಯಾವ ಗಂಡ ತಾನೆ ನೋಡ್ಕೊಂಡು ಸುಮ್ಮನೆ ಇರ್ತಾನೆ? ಅದು ಅಲ್ದೆ ನನ್ನ ಅಳಿಯ ಕೋದಂಡ ಹೆಣ್ಕೊಟ್ಟ ಅತ್ತೆನ ಕಣ್ಕೊಟ್ ದೇವ್ರು ಅಂತ ಪೂಜೆ ಮಾಡ್ತಾನೆ. ನೀವು ನಮ್ಮನ್ನ ನಡ್ಸ್ಕೊಳ್ತಾ ಇದ್ದಿದ್ ರೀತಿ ನೋಡಕ್ಕಾಗದೆ ತಗೊಂಡಿರೋ ನಿರ್ಧಾರ ಅದು, ಗೊತ್ತಾ? ಅಯ್ಯೋ, ಇನ್ಮೇಲೆ ನಾವ್ ನಿಮ್ ದಾರಿ ಗಡ್ಡ ಬರಲ್ಲ. ನಿಮಗೆ ಹೇಗೆ ಇಷ್ಟ ಬರುತ್ತೋ ಹಾಗೇರಿ. ನಾನೇನು ಕೇಳಲ್ಲ. ನಾನ್ ನಿನ್ನನ್ನ ಪ್ರಶ್ನೆ ಮಾಡಿದ್ದೆ ತಪ್ಪು. ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡು. ನಾನ್ ಇನ್ಮೇಲೆ ನಿನ್ನನ್ನು ಪ್ರಶ್ನೆ ಮಾಡಲ್ಲ.
ನೋಡು